ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ಆಯುರ್ವೇದ ಅಂದರೆ ಒತ್ತಡ ನಿರ್ವಹಣೆ ಆಯುರ್ವೇದದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದರೆ ಇವತ್ತಿನ ಈ ಒಂದು ಪ್ರಪಂಚದಲ್ಲಿ ಹೆಚ್ಚು ಜನರು ಈ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಇದನ್ನೇ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆಚಾರ್ಯ ಋಷಿಮುನಿಗಳು ಆರೋಗ್ಯ ಅಂದರೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವನ್ನು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಈ ಒಂದು ಜೀವನದಲ್ಲಿ ಹಲವಾರು ಜನ ಈ ಮಾನಸಿಕವಾಗಿ ಒತ್ತಡದಲ್ಲಿದ್ದಾರೆ, ಸ್ಟ್ರೆಸ್ಸಲ್ಲಿದ್ದಾರೆ. ಇದಕ್ಕೆ ಕಾರಣ ಏನು, ಇದು ಯಾವ ರೀತಿ ನಮ್ಮ ದೈಹಿಕ ಆರೋಗ್ಯವನ್ನು ಏರುಪೇರು ಮಾಡ್ತದೆ, ಈ ಎಲ್ಲ ವಿಷಯವನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಡ್ತೀನಿ. ಸ್ಟ್ರೆಸ್ ಅಥವಾ ಒತ್ತಡ, ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಹಾರ್ಮೋನ್, ಅದರ ಹೆಸರು ಕಾರ್ಟಿಸಾಲ್. ಈ ಕಾರ್ಟಿಸಾಲ್ ಹಾರ್ಮೋನ್ ಎಲ್ಲಿ ಉತ್ಪತ್ತಿ ಆಗ್ತದೆ ಅಂದರೆ ಅಡ್ರಿನಲ್ ಗ್ಲ್ಯಾಂಡ್ಸಲ್ಲಿ ಉತ್ಪತ್ತಿ ಆಗ್ತದೆ. ಇದರ ಪ್ರಮುಖ ಕೆಲಸ ಏನು ಅಂತಂದರೆ ರೆಗ್ಯುಲೇಟ್ಸ್ ಮೆಟಬಾಲಿಸಮ್. ನಮ್ಮ ಮೆಟಬಾಲಿಸಮ್ನ ರೆಗ್ಯುಲೇಟ್ ಮಾಡ್ತದೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಇಡ್ತದೆ, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಇಡ್ತದೆ, ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ, ಹಾಗೂ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡ್ತದೆ. ಯಾವಾಗ ಈ ಕಾರ್ಟಿಸಾಲ್ ಹಾರ್ಮೋನು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಇದು ನಾರ್ಮಲ್ ಅಂತ ಅರ್ಥ. ಸಾಮಾನ್ಯವಾಗಿ ಎಲ್ಲರಿಗೂ ಟೆನ್ಷನ್ನು, ಸ್ಟ್ರೆಸ್, ಒತ್ತಡ ಇದ್ದೇ ಇರ್ತದೆ. ಇದು ಸ್ವಲ್ಪ ಸಮಯ ಇತ್ತು ಅಂತಂದರೆ ಇದು ನಾರ್ಮಲ್ ಅಂತ ಅರ್ಥ. ಯಾವಾಗ ಈ ಒತ್ತಡದ ಹಾರ್ಮೋನ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತದೋ, ಕಾರ್ಟಿಸಾಲ್ ಉತ್ಪಾದನೆ ಹೆಚ್ಚಾಗಿ ಆಗ್ತದೋ, ದೀರ್ಘಕಾಲ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ದೀರ್ಘಕಾಲದಲ್ಲಿ ಅವರು ಸ್ಟ್ರೆಸ್, ಒತ್ತಡ, ಟೆನ್ಷನಲ್ಲಿರ್ತದೆ. ಈ ರೀತಿ ಆದಾಗ ಇದು ನೇರವಾಗಿ ದೈಹಿಕ ಆರೋಗ್ಯವನ್ನು ಏರುಪೇರು ಮಾಡ್ತದೆ. ಹಾಗಾದರೆ ಈ ಕಾರ್ಟಿಸಾಲ್ ಉತ್ಪಾದನೆ ಹೆಚ್ಚಾಗಿ ಆದಾಗ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವಾಗ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚಾಗಿ ಉತ್ಪಾದನೆ ಆಗ್ತದೋ, ಪ್ರೊಡಕ್ಷನ್ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಅವರು ಸ್ಟ್ರೆಸ್, ಒತ್ತಡದಲ್ಲಿರ್ತಾರೆ, ಟೆನ್ಷನ್ನಲ್ಲಿರ್ತಾರೆ. ಆಹಾರ ಸರಿಯಾಗಿ ಸೇವನೆ ಮಾಡ್ತಾ ಇರೋದಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇರೋದಿಲ್ಲ, ಬ್ಲಡ್ ಪ್ರೆಷರಲ್ಲಿ ಏರುಪೇರಾಗಿರ್ತದೆ, ಬ್ಲಡ್ ಶುಗರಲ್ಲಿ ಏರುಪೇರಾಗಿರ್ತದೆ, ದೇಹದಲ್ಲಿ ಹಲವಾರು ಇನ್ಫೆಕ್ಷನ್ಗಳಾಗ್ತಾ ಇರ್ತದೆ, ಪದೇ ಪದೇ ಸೋಂಕಿಗೆ ಒಳಗಾಗ್ತಿರ್ತಾರೆ, ಚರ್ಮ ಥಿನ್ನಾಗಿರ್ತದೆ, ಮೊಡವೆ ಆಗ್ತಾ ಇರ್ತದೆ, ತೂಕ ಹೆಚ್ಚಾಗ್ತಾ ಇರ್ತಾರೆ, ಪ್ರಮುಖವಾಗಿ ಹೊಟ್ಟೆಯ ಸುತ್ತಳತೆಯಲ್ಲಿ ತೂಕ ಹೆಚ್ಚಾಗ್ತಾ ಇರ್ತಾರೆ, ಪೂರ್ ಕಾನ್ಸಂಟ್ರೇಷನ್, ಏಕಾಗ್ರತೆ ಕಡಿಮೆ ಇರ್ತದೆ, ಯಾವಾಗಲೂ ಅವರು ಟೆನ್ಷನಲ್ಲಿರ್ತಾರೆ, ಮೂಡ್ ಸ್ವಿಂಗ್ ಆಗ್ತಿರ್ತದೆ, ಇರಿಟಬಿಲಿಟಿ ಇರ್ತದೆ, ಹಾಗೂ ಪದೇ ಪದೇ ಅವರು ಈ ಸಿಹಿ ಪದಾರ್ಥಗಳನ್ನ, ಉಪ್ಪಿರ್ತಕ್ಕಂಥ ಪದಾರ್ಥಗಳನ್ನ, ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಅವ್ರಿಗೆ. ಹಾಗೂ ಏನು ಕೆಲಸ ಮಾಡಿದ್ರೂ ರೆಸ್ಟ್ ಮಾಡೋಣ, ಆಯಾಸ ಅಂತ ಅಂತಿರ್ತಾರೆ. ನಿದ್ದೆ ಮಾಡಿರ್ತಾರೆ, ರೆಸ್ಟ್ ಮಾಡಿರ್ತಾರೆ, ಆದರೂ ಸುಸ್ತು, ಆಯಾಸ ಅಂತ ಬಳಲ್ತಿರ್ತಾರೆ. ಏನು ಕೆಲಸ ಮಾಡೋಕ್ಕೂ ಮನಸ್ಸು ಕೊಡ್ತಾ ಇರೋದಿಲ್ಲ, ಕಾನ್ಸಂಟ್ರೇಷನ್ ಇರೋದಿಲ್ಲ, ಸುಸ್ತಿರ್ತಾರೆ. ಈ ಎಲ್ಲ ಒಂದು ಲಕ್ಷಣಗಳು ಅವರಿಗೆ ಕಾಣಿಸ್ಕೋತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಆಯುರ್ವೇದದಲ್ಲಿ ಅಂತ ಹೇಳಿದ್ದಾರೆ ಅಂದರೆ, ಯಾವಾಗ ನಮ್ಮ ದೇಹದಲ್ಲಿ ವಾತದೋಷ ಹೆಚ್ಚಾಗಿ ಆಗ್ತದೋ, ಪಿತ್ತ ಕಫ ಏರುಪೇರಾಗ್ತದೋ, ಅದರ ಜೊತೆಗೆ ಜಠರ ಅಗ್ನಿಯಲ್ಲಿ ಏರುಪೇರಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಇದು ನೇರವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಒತ್ತಡ, ಟೆನ್ಷನ್, ಸ್ಟ್ರೆಸ್ಸನ್ನು ಹೆಚ್ಚಾಗಿ ತಗೋತೀರ. ಹಾಗಾದರೆ ಇದಕ್ಕೆ ಪರಿಹಾರ ಏನು, ಯಾವ ರೀತಿ ನಾವು ಇದನ್ನು ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ದಿನಚರ್ಯನ ನಾವು ಫಾಲೋ ಮಾಡಬೇಕಾಗ್ತದೆ. ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕಾಗ್ತದೆ, ಹಾಗೂ ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಪ್ರಾಣಾಯಾಮದಲ್ಲಿ ಪ್ರಮುಖವಾಗಿ ನಾಡಿ ಶೋಧನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮನ 5ರಿಂದ 10 ನಿಮಿಷ ನೀವು ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ, ಒತ್ತಡ ಕಡಿಮೆ ಆಗ್ತದೆ. ಪ್ರತಿನಿತ್ಯ ರೆಗ್ಯುಲರ್ ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಹಾಗೂ ಹೆಚ್ಚು ಸಮಯ ಈ ಪ್ರಕೃತಿಯಲ್ಲಿ ನೀವು ಕಳೆಯೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಹಾಗೂ ಆಹಾರದಲ್ಲಿ ಸಾತ್ವಿಕ ಆಹಾರ, ಹಸಿರು ಸೊಪ್ಪು ತರಕಾರಿಗಳು, ನಿಗದಿತ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಪ್ರತಿನಿತ್ಯ ಒಂದು ರೆಗ್ಯುಲರ್ ಟೈಮಲ್ಲಿ ನೀವು ಆಹಾರ ಸೇವನೆ ಮಾಡೋದ್ರಿಂದ, ಫ್ರೆಶ್ಲಿ ಪ್ರಿಪೇರ್ಡ್ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಹಾಗೂ ಆದಷ್ಟು ನೀವು ಈ ಆಲ್ಕೋಹಾಲ್ ಸೇವನೆ ಮಾಡ್ತಾಯಿದ್ರೆ ಅದನ್ನು ನೀವು ಬಿಡಬೇಕಾಗ್ತದೆ. ಕೆಫೀನ್ ಇರ್ತಕ್ಕಂಥ ಆಹಾರ ಪದಾರ್ಥ, ಹೆಚ್ಚಾಗಿ ಕಾಫಿ ಟೀ ಕುಡಿತಾಯಿದ್ರೆ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ, ಟೆನ್ಷನ್ ಸ್ಟ್ರೆಸ್ ಅಂತ ಅತಿಯಾಗಿ ಕಾಫಿ ಕುಡಿತಾರೆ, ಅತಿಯಾಗಿ ಟೀ ಕುಡಿತಾರೆ, ಅಥವಾ ಬೀಡಿ ಸಿಗರೇಟ್ ಸೇದ್ತಾ ಇರ್ತಾರೆ, ಧೂಮಪಾನ ಮಾಡ್ತಿರ್ತಾರೆ, ಮದ್ಯಪಾನ ಮಾಡ್ತಿರ್ತಾರೆ. ಇದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಹಾಗಾಗಿ ಈ ಥರ ಅಭ್ಯಾಸಗಳಿತ್ತು ಅಂತಂದರೆ ಅದನ್ನು ನೀವೆಲ್ಲ ತ್ಯಜಿಸಬೇಕಾಗ್ತದೆ. ಪ್ರತಿನಿತ್ಯ ಆಹಾರ, ವಿಹಾರ, ದಿನಚರಿ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ, ಯಾವ ರೀತಿ ನಾವು ಪ್ರತಿನಿತ್ಯ ದಿನಚರಿ ಇರೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ಕೋಬೋದು ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಕೆಲವೊಂದು ಗಿಡಮೂಲಿಕೆಗಳು, ಅಶ್ವಗಂಧ, ಬ್ರಾಹ್ಮಿ, ಶಂಖಪುಷ್ಪಿ, ಜಟಾಮಾಂಸಿ, ಗುಡುಚಿ, ಈ ಎಲ್ಲ ಒಂದು ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್, ಒತ್ತಡ ಕಡಿಮೆ ಆಗ್ತದೆ. ಆದರೆ ಇದನ್ನು ನೀವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಂದರೆ, ಹತ್ತಿರವಿರ್ತಕ್ಕಂಥ ತಜ್ಞ ಆಯುರ್ವೇದ ವೈದ್ಯರನ್ನು ಒಮ್ಮೆ ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಈ ಒಂದು ಗಿಡಮೂಲಿಕೆ ಔಷಧಿಗಳನ್ನು ಉಪಯೋಗಿಸೋದ್ರಿಂದ ನಿಮ್ಮ ಒತ್ತಡ ಕಡಿಮೆ ಆಗ್ತದೆ ಹಾಗೂ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಇದರ ಜೊತೆಗೆ ಪ್ರತಿನಿತ್ಯ ಅಭ್ಯಂಗ ಅಂತಂದರೆ ಪಾದ ಅಭ್ಯಂಗ, ಆಯಿಲ್ ಮಸಾಜ್, ಆಯುರ್ವೇದದಲ್ಲಿ ಏನು ಹೇಳಿದರೆ ಆಯಿಲ್ ಮಸಾಜ್, ಅದನ್ನು ಪ್ರತಿನಿತ್ಯ ಪಾದಗಳಿಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒತ್ತಡ, ಟೆನ್ಷನ್, ಸ್ಟ್ರೆಸ್ ಕಡಿಮೆ ಆಗ್ತದೆ. ಹಾಗೂ ರಾತ್ರಿ ಮಲಗುವ ಮುನ್ನ ಊಟ ಆದ ನಂತರ ಒಂದು ಲೋಟ ಹಾಲು ಕುಡಿಯೋ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ಹಾಲು ಬ್ರಹ್ಮಣ ನರಿಷ್ಮೆಂಟ್ ಮಾಡ್ತದೆ, ಪೋಷಕಾಂಶಗಳಿರ್ತದೆ, ಹಾಗೂ ನಿದ್ರಾಜನನ, ನಿದ್ದೆ ಬರೆಸ್ತದೆ. ಹಾಗೆ ಯಾವಾಗ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೋ ಸ್ಟ್ರೆಸ್ಸು, ಒತ್ತಡ ಕಡಿಮೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಸ್ಟ್ರೆಸ್ ಲೆವೆಲ್, ಒತ್ತಡನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ಯಾವ ರೀತಿ ದಿನಚರಿ ಇರಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ನೀವು ಫಾಲೋ ಮಾಡಿ ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.